ಕನ್ನಡದಲ್ಲಿ ಈ ವಾರ ರಿಲೀಸ್ ಆಗಿರೋದು ಒಂದಲ್ಲ ಎರಡಲ್ಲ ಟೋಟಲ್ ಆಗಿ 9 ಸಿನಿಮಾಗಳು. ಎಲ್ಲಿಂದ ಅಂತ ಸ್ಟಾರ್ಟ್ ಮಾಡೋಣ? ಒಟ್ಟಿಗೆ ಹಿಂಗ್ ಉಚ್ಕೊಂಡ್ಬಿಟ್ರೆ ತೊಳ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗಲ್ವೇ? ಅದನ್ನ ಅರ್ಥ ಮಾಡ್ಕೋಬೇಕಲ್ವೇ ಇವರು? ಇದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಕಂಟೆಂಟ್ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಡ್ರ್ಯಾಗನ್ ಅಂತ ತಮಿಳ್ ಸಿನಿಮಾ. ಇವ್ರನ್ನ ಫೇಮಸ್ ಆಗಿ ನಾವು ಲವ್ ಟುಡೇ ಇಂದ ನೋಡಬಹುದು. ಆ ರೀತಿ ಕಚ್ಕೊಂಡಿತ್ತು ಆ ಸಿನಿಮಾದಲ್ಲಿ ಲವ್. ಈ ಸಿನಿಮಾದ ಟ್ರೈಲರ್ ನೋಡ್ತಿದ್ದಾಗೆ ಫುಲ್ ಇಂಪ್ರೆಸ್. ನೆಕ್ಸ್ಟ್ ಡೇ ರೆಡಿ ನಾನು. ಸಿನಿಮಾದ ಟೈಟಲ್ ಬಂದ್ಬಿಟ್ಟು ಡ್ರ್ಯಾಗನ್ ಅಂತ. ಈ ಸಿನಿಮಾದಲ್ಲಿ ಅವನ ಹೆಸರು ಬಂದ್ಬಿಟ್ಟು ಡಿ ರಾಘವನ್ ಅಂತ. ಈ ಡಿ ರಾಘವನ್ ಅನ್ನೋದು ಡ್ರ್ಯಾಗನ್ ಅಂತ ಯಾವ ರೀತಿ ಕನ್ವರ್ಟ್ ಆಯ್ತು, ಇದಕ್ಕೇನ್ ಮೇನ್ ರೀಸನ್ ಅನ್ನೋದು ಸಿನಿಮಾ. ಇಷ್ಟ ಹೇಳ್ಬಿಟ್ರೆ ಹೆಂಗ್ ಅರ್ಥ ಮಾಡ್ಕೋಬೇಕು ಅಂತ ಕನ್ಫ್ಯೂಸ್ ಆಗಿರ್ಬೇಕಲ್ಲ. ಈ ಸಿನಿಮಾದಲ್ಲಿರೋದು 2 ಹೀರೋಯಿನ್ಸ್ ಗಳು. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇನ್ನು ಹೀರೋ ಕಡೆ ಬರೋದಾದ್ರೆ, ಸ್ಕೂಲಲ್ಲಿ ಫುಲ್ ಟಾಪ್ ಸ್ಟೂಡೆಂಟ್, ಎಲ್ಲದರಲ್ಲೂ ಓದ್ ಹರಿದು ಬಿಸಾಕು. ಪಾಪ ಇವನ್ಗೂ ಸ್ವಲ್ಪ ಆಸೆ ಗೀಸೆ ಇರ್ತಾವಲ್ವಾ, ಇವ್ರ ತರ ಲವ್ ಮಾಡ್ಬೇಕು, ಅದು ಇದು ಎಕ್ಸೆಟ್ರಾ ಸಮಥಿಂಗ್ ಯು ನೋ. ಬಟ್ ಹುಡುಗಿರ್ಗೆ ಇವನು ಫಸ್ಟ್ ರ್ಯಾಂಕ್ ತೆಗೆಯೋದು ಇಷ್ಟ ಇರಲ್ಲ. ಯು ನೋ ಹುಡುಗಿರ್ಸ್. ಹಂಗಾಗಿ ಡಿ ರಾಘವನ್ ಅನ್ನೋನು ಡ್ರ್ಯಾಗನ್ ಆಗಿ ಕನ್ವರ್ಟ್ ಆಗಿ ಹೋಗ್ತಾನೆ. ಅದಾದ್ಮೇಲೆ ಇವನ್ ಲೈಫ್ ಅಲ್ಲಿ ಯಾವ್ಯಾವ ರೀತಿ ಎಲ್ಲ ಟರ್ನಿಂಗ್ ಪಾಯಿಂಟ್ ಗಳು ಬರ್ತವೆ. ಇಬ್ರು ಹೀರೋಯಿನ್ ಬಂದ್ಬಿಟ್ಟು ಇವನ್ ಲೈಫ್ ಅಲ್ಲಿ ಯಾವ್ಯಾವ ರೀತಿ ಎಲ್ಲ ಅಟ್ಯಾಕ್ ಮಾಡ್ತಾರೆ, ಮಿರಾಕಲ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ. ರಾಘವನ್ ಆಗಿದ್ದಾಗ ಫುಲ್ ಫಸ್ಟ್ ರ್ಯಾಂಕ್ ತಗೋತಿದ್ದ, ಈಗ ಡ್ರ್ಯಾಗನ್ ಆಗಿದ್ದಾನೆ, ಯಾವ ರ್ಯಾಂಕ್ ತಗೋತಾ ಇದ್ದಾನೆ, ತಾಯಿಗೆ ತಕ್ಕ ಮಗನಾಗಿದ್ದಾನ, ತಂದೆಗೆ ತಕ್ಕ ಮಗನಾಗಿದ್ದಾನ, ಲೈಫ್ ಅಲ್ಲಿ ಸಕ್ಸಸ್ ಆಗಿದ್ದಾನ. ಇದಿಷ್ಟನ್ನು ಥಿಯೇಟರ್ಗೆ ಹೋಗಿ ನೋಡಿ. ಯಾಕಂದ್ರೆ ಈ ಸಿನಿಮಾ ವಾಹ್ ನೆಕ್ಸ್ಟ್ ಲೆವೆಲ್. ಇಮೇಜಿನೇ ಮಾಡ್ಕೊಂಡಿರಲಿಲ್ಲ ಈ ರೀತಿ ಒಂದು ಸ್ಟೋರಿ ಇರುತ್ತೆ ಈ ಸಿನಿಮಾ ಅಂತ. ಹಿಂದೆ ಬಂದಿರೋ ಇವ್ರ ಸಿನಿಮಾ ಲವ್ ಟುಡೇ ಇದುವರೆಗೂ ನಾನು ಖಂಡಿತ ನೋಡಿಲ್ಲ, ಓಪನ್ ಆಗಿ ಹೇಳ್ತೀನಿ. ಬಟ್ ಈ ಸಿನಿಮಾ ನೋಡಿದ್ಮೇಲೆ ಆ ಸಿನಿಮಾ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಈ ಸಿನಿಮಾದಲ್ಲಿ ಪ್ರದೀಪ್ ಅವರ ಆಕ್ಟಿಂಗ್ ನಾನು ನೋಡ್ಬಿಟ್ಟು ಸೈಕ್ ಆಗ್ಬಿಟ್ಟಿದೀನಿ. ಧನುಷ್ ಅವರ ತಮ್ಮನ್ನ ಏನಾರು ನೋಡ್ತಾ ಇದೀನಿ ನಾನು ಅಂತ ಅನ್ಕೋಬಿಟ್ಟಿದೆ. ಒಂದು ಲೆವೆಲ್ಗೆ ಧನುಷ್ನೇ ಕ್ಯಾಚ್ ಮಾಡುವಂತ ಕ್ಯಾರೆಕ್ಟರ್ ಇವ್ರದ್ದು. ಬಟ್ ಧನುಷ್ನು ಮೀರ್ಸಿ ಇನ್ನೊಂದ್ ಹೆಜ್ಜೆ ನಾನೇ ಪರವಾಗಿಲ್ಲ ಅನ್ನೋ ತರ ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ದಟ್ ಈಸ್ ಕಾಲ್ಡ್ ಡ್ರ್ಯಾಗನ್. ಹುಡುಗಿರ್ಗೆ ಈ ರೀತಿ ಒಳ್ಳೆಯವ್ರನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಗೊತ್ತಾದ್ಮೇಲೆ ಅವನು ಡ್ರ್ಯಾಗನ್ ಆಗೋಗ್ತಾನೆ. ಡ್ರ್ಯಾಗನ್ ಆದ್ಮೇಲೆ ಅವ್ನ ಆಡೋ ಆಟಗಳನ್ನ ನೋಡ್ಬಿಟ್ಟು ಸೈಕ್ ಆಗ್ಬಿಡ್ತೀವಿ. ಒಂದ್ ರೀತಿ ನಾವೇ ನೆನಪಾಗ್ಬಿಡ್ತೀವಿ. ಮನೇಲಿದ್ದಾಗ ಹೆಂಗಿರ್ತೀವಿ, ಹೊರಗಡೆ ಬಂದಾಗ ಹೆಂಗಿರ್ತೀವಿ, ಹುಡುಗರ ಜೊತೆ ಸೇರ್ಕೊಂಡು ಫುಲ್ ಚೆಸ್ಕಾ ಮಸ್ಕಾ, ಆ ಕಡೆಯಿಂದ ಹುಡುಗಿ ಕರ್ಕ ಬಂದ್ ಲಾಕ್ ಮಾಡ್ಕೋ. ಇವನು ಮೋಸ್ಟ್ ಆಫ್ ದ ಫೈನಲ್ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ರು ಕೂಡ ಆ ಲೆವೆಲ್ ಅಲ್ಲಿ ಏರ್ದವ್ರು ಕೆಳಕ್ ಬರ್ಲೇಬೇಕು, ಬಂದೇ ಬರ್ತಾನೆ. ಮೇನ್ ಆಗಿ ಈ ಸಿನಿಮಾದಲ್ಲಿ ಇಬ್ರು ಹೀರೋಯಿನ್, ಇವನು ಅನುಪಮಾ. ಓಪನಿಂಗ್ ಶಾಟ್ ಅಲ್ಲೇ ಸಿಕ್ಸರ್ ಎತ್ತಿ ತೋರಿಸ್ಬಿಟ್ಟಿದ್ದಾರೆ. ಟ್ಯಾಟೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ, ಟ್ಯಾಟೋ ಓನ್ಲಿ. ನೋ ಡ್ರ್ಯಾಗನ್ ಟ್ಯಾಟೋ. ಇವರ ಹಾಟ್ನೆಸ್ ಗೆ ಸ್ಪೈಸಿನೆಸ್ ಗೆ ಫಿದಾ ಆಗಿದ್ದು ಡಿಜೆ ಟಿಲ್ಲು 2. ಅದಾದ್ಮೇಲೆ ಇಲ್ಲೂ ಕೂಡ ಸ್ಪೈಸಿ. ಸೆಕೆಂಡ್ ಹೀರೋಯಿನ್ ಬಗ್ಗೆ ಮಾತಾಡಂಗಿಲ್ಲ, ಮಾಸ್ಟರ್ ಪೀಸ್. ಅವ್ರ ಹೆಸರೇನದು? ಕಯಾದು ಲೋಹರ್. ರೆಡ್ ಹಾಟ್ ಡ್ರೆಸ್ ಅಲ್ಲಿ ಡೇಟಿಂಗ್ ಹೋದಾಗ ಕಣ್ಗಳೆಲ್ಲ ಅಲ್ಲೇ ಇರ್ತವೆ. ಐಸ್ ಆನ್ ಮೈ ಐ ಡೋಂಟ್ ನೋ. ಸಿನಿಮಾದಲ್ಲಿ ಇವರಿಬ್ರು ಹೀರೋಯಿನ್ ಅಲ್ದೇನೆ ಮೂರನೇ ಹೀರೋಯಿನ್ ಕೂಡ ಈಡನ್ ಆಗಿದ್ದಾರೆ. ಅದನ್ನ ನೋಡಿದಾಗ ಹಿಂದಿನ ಸಿನಿಮಾ ನೆನಪಾಗೋದಂತೂ ಡೆಫಿನೆಟ್ಲಿ ಕನ್ಫರ್ಮ್. ಕಾಮಿಡಿ ಎಲಿಮೆಂಟ್ಸ್ ಗಳು ಮಾತ್ರ ತುಂಬಾನೇ ತೃಪ್ತಿ ಆಗೋ ರೇಂಜ್ ತೋರಿಸಿದ್ದಾರೆ. ಹೀರೋ, ಹೀರೋಯಿನ್, ಡ್ಯಾಡಿ, ಸನ್, ಮದರ್, ಗೌತಮ್ ಎಕ್ಸೆಟ್ರಾ. ನೆಕ್ಸ್ಟ್ ಲೆವೆಲ್ ಆಫ್ ಕಾಮಿಡಿ ಅಂಡ್ ಸಿಗರೇಟ್ ಫೋಕಿಂಗ್. ಇನ್ನ ಹೀರೋಗೆ ಸ್ವಲ್ಪ ಬುದ್ಧಿವಾದ ಹೇಳೋದಕ್ಕೆ ಅಂತ ಒಬ್ಬ ಪ್ರಿನ್ಸಿಪಲ್ ಕೂಡ ಇರ್ತಾರೆ ಕಾಲೇಜ್ ಒಳಗಡೆ. ಇವನು ಮೈ ಸ್ಕಿನ್ ಅಲ್ಲ, ಹೆಸರೇ ಮೈ ಸ್ಕಿನ್, MYSSKIN. ಮೈ ಸ್ಕಿನ್ ಡಿಫ್ರೆಂಟ್ ಆಗಿದೆ ಅಲ್ಲ. ಮೂರನೇ ಹೀರೋಯಿನ್ ಡ್ಯಾಡಿ ಇವರೇನೆ. ಮೇನ್ ಆಗಿ ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಅಶ್ವಥ್ ಮರಿಮುತ್ತು. ನಾನ್ ಮಾರಿಮುತ್ತು ಅನ್ಕೊಂಡ್ಬಿಟ್ಟಿದೆ, ಆಮೇಲೆ ಕರೆಕ್ಟ್ ಆಗಿ ಓದಾಗೋದಾಯ್ತು ಮರಿಮುತ್ತು ಅಂತ. ಅಶ್ವಥ್ ಮರಿಮುತ್ತು ಅವರು ಕೂಡ ಈ ಸಿನಿಮಾದೊಳಗಡೆ ಆಕ್ಟಿಂಗ್ ಮಾಡಿದ್ದಾರೆ. ಡಿಫ್ರೆಂಟ್ ಕೈಂಡ್ ಆಫ್ ಸ್ಕ್ಯಾಮರ್, ಪೊಲೀಸ್ ಸರ್ಟಿಫಿಕೇಟ್ ಸ್ಕ್ಯಾಮರ್. ಈ ತರದ ಸ್ಟೋರಿಗಳನ್ನ ನೀವು ಬೇಜಾನ್ ನೋಡಿರ್ತೀರಾ, ತಮಿಳ್ ಒಳಗಡೆ ತುಂಬಾನೇ ನೋಡಿರ್ತೀರಾ. ಬಟ್ ಈ ಸಿನಿಮಾ ಕೂಡ ಫೀಲ್ ಡಿಫ್ರೆಂಟ್. ಅದಲ್ದೇನೆ ಸ್ವಲ್ಪ ಸ್ಟೋರಿ ಚೇಂಜ್ ಕೂಡ ಆಗುತ್ತೆ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಅಳ್ಳು ಬರೆಸಿದಾಗ. ಹಂಗೇನೆ ದಿಢೀರ್ ಅಂತ ಮೂರನೇ ಹೀರೋಯಿನ್ ಎಂಟ್ರಿ ಕೊಟ್ಟಾಗ. ಸಿನಿಮಾದಲ್ಲಿ 3 ಹೀರೋಯಿನ್ ನ ಬಿಟ್ಟು ಸ್ಪೆಷಲ್ ಅಪಿಯರೆನ್ಸ್ ನು ಕೊಟ್ಟಿದ್ದಾರೆ. ಇಟ್ಸ್ ನಾನ್ ಅದರ್ ದೆನ್ ಅನ್ವಿಶಿ ಜೈನ್. ಓ ಮೈ ಗಾಡ್. ಒಟ್ಟಿನಲ್ಲಿ ಈ ಸಿನಿಮಾ ಒಂದು ಒಳ್ಳೆ ಕಾಮಿಡಿ, ಡ್ರಾಮಾ, ಥ್ರಿಲ್ಲಿಂಗ್ ಅಂಡ್ ಎಕ್ಸೈಟಿಂಗ್ ಆಗಿದೆ. ಈ ಚಾನ್ಸ್ ನ ಮಿಸ್ ಮಾಡ್ಕೋಬೇಡಿ. ಫುಲ್ ಪೈಸಾ ವಸೂಲಾಗುವಂತ ಸಿನಿಮಾ ಡ್ರ್ಯಾಗನ್, ಡಿ ರಾಘವನ್.